अस्सलाम वालेकुम नमस्ते फ्रेंड वेलकम बैक टू मೈ ಚಾನಲ್ ಫ್ರೆಂಡ್ ಬರೀ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ। ಇಲ್ಲಿ ನೋಡ್ರಿ ನಾನು ಮಧ್ಯಾಹ್ನ ಒಂದು 3 ಗಂಟೆಗೆ ಇದು ಹೆಸರು ಕಾಳು ಇದೆಯಲ್ಲ ಇದು ವಾಶ್ ಮಾಡಿ ಚೆನ್ನಾಗಿ ನೆನೆಸಕ್ಕೆ ಹಾಕಿದ್ದೆ ಫ್ರೆಂಡ್ಸ್। ಇದು ಹೆಸರು ಕಾಳು ಮೊಳಕೆ ಆಗಬೇಕು ಅಂತ ಈಗ 10 ಗಂಟೆ ತನಕ ಬಿಡ್ತೀನಿ ಹಿಂಗೆ ನೀರಿನಲ್ಲಿ, ಆಮೇಲೆ ಬಟ್ಟೆನಲ್ಲಿ ಹಾಕಿ ಇಡ್ತೀನಿ ನೀರನ್ನೆಲ್ಲ ತೆಗೆದು। ಇಲ್ಲಿ ನೋಡ್ರಿ ಮೆಕ್ಕೆಜೋಳ ಬಾಯ್ಲ್ ಆಯಿತು, ಆಮೇಲೆ ಇದು ನಾವು ಹಾಕ್ತೀವಿ ಫ್ರೆಂಡ್ಸ್, ಇದ್ರ ಎಲೆ ಇರುತ್ತಲ್ಲ ಅದು ಹಾಕ್ತೀವಿ ನಾವು ಒಂದು ಸ್ವಲ್ಪ ಉಪ್ಪು ಹಾಕಿ ಹಾಕೋದು। ಏನೋ ಅಂತಾರೆ ಅದಕ್ಕೆ ಗ್ಯಾಸ್ ಎಲ್ಲ ಹೋಗಿಬಿಡತ್ತೆ ಇದರಿಂದ ಅಂತ, ಅದಕ್ಕೆ ಮನೆಯಲ್ಲಿ ನಮ್ಮಮ್ಮ ಎಲ್ಲ ಹಾಕ್ತಾಯಿದ್ರು, ಅದಕ್ಕೆ ನಾನು ಹಾಕಿದ್ದೀನಿ ಅದು ಎಲೆ। ಇಲ್ಲಿ ಅನ್ನ ಮಾಡೋಕ್ಕೆ ಇಟ್ಟಿದ್ದೀನಿ, ಬೆಂಡೆಕಾಯಿ ಸಾರು ಒಂದು ಸ್ವಲ್ಪ ಇದೆ ಅದೇ ಆಗುತ್ತೆ, ಇದು ತಿಂದಾದ್ಮೇಲೆ ಹಸಿ ಜಾಸ್ತಿ ಆಗಲ್ಲ, ಅದಕ್ಕೆ ಇದೇ ಆಗುತ್ತೆ ಫ್ರೆಂಡ್ಸ್ ಸಾರು ಇಷ್ಟಿದೆ। ಅಸ್ಸಲಾಮ್ ವಲೈಕುಮ್ ನಮಸ್ತೆ ಫ್ರೆಂಡ್। ನೋಡಿರಿ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಆಲೂಗಡ್ಡೆ ದೊಡ್ಡದಿತ್ತು ಒಂದು ಸ್ವಲ್ಪ, ಅದಕ್ಕೆ ನಾನು ಕಟ್ ಮಾಡಿ ಬಾಯ್ಲ್ ಮಾಡಿದೆ ಕುಕ್ಕರ್ನಲ್ಲಿ 3 ಸೀಟಿ ತೊಗೊಂಡಿದ್ದೀನಿ ಫ್ರೆಂಡ್। ಇಲ್ಲಿ ನೋಡಿರಿ ಫ್ರೆಂಡ್ಸ್ ಕಲಸಿ ಇಟ್ಟಿದ್ದೀನಿ ಹಿಟ್ಟು, ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡು ಸೇರಿ ಕಲಸಿದ್ದೀನಿ। ಈಗ ಬರೀ ಫ್ರೆಂಡ್ಸ್ ಆಲೂಗಡ್ಡೆ ಪರೋಟ ಹೆಂಗೆ ಮಾಡೋದಂತ ತೋರಿಸ್ತೀನಿ ನಿಮಗೆ। ಎಲ್ಲರಿಗೂ ಬರುತ್ತೆ, ಆದರೂ ನಾನು ಹೆಂಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ। ಇದಕ್ಕೇನು ಮಸಾಲೆನೂ ಕಟ್ ಮಾಡಬೇಕು, ಇದೆಲ್ಲ ತೆಗಿತೀನಿ, ಬಿಸಿ ಇದೆ ಇದು। ಈರುಳ್ಳಿ ಕಟ್ ಮಾಡಬೇಕು, ಇನ್ನೂ ಕೊತ್ತಂಬರಿ ಕಟ್ ಮಾಡಬೇಕು, ಇದೆಲ್ಲ ಸಿಪ್ಪೆ ತೆಗೆದು ಆಮೇಲೆ ಮ್ಯಾಶ್ ಮಾಡ್ಕೊತೀನಿ ಫ್ರೆಂಡ್। ಇದು ನಾನು ಮ್ಯಾಶರ್ ತೊಗೊಂಡು ಮ್ಯಾಶ್ ಮಾಡ್ತಾ ಇರೋದು ಫ್ರೆಂಡ್ಸ್। ಆಲೂಗಡ್ಡೆ ತುಂಬ ಬಿಸಿ ಇದೆಯಲ್ಲ, ಇವಾಗಲೇ ಮಾಡಬೇಕು, ತಣ್ಣಗಾದರೆ ಒಂದು ಸ್ವಲ್ಪ ಜಾಸ್ತಿ ಮ್ಯಾಶ್ ಆಗಲ್ಲ ಇದು। ನಿಮ್ಮ ಹತ್ರ ಮ್ಯಾಶರ್ ಇಲ್ಲ ಅಂದ್ರೂ ಕೈಯಿಂದನೇ ಮಾಡ್ಬೋದು, ಅದಕ್ಕೆ ನೀವು 5 ಸೀಟಿ ಆದ್ರೂ ತಗೋಬೇಕು ಫ್ರೆಂಡ್ಸ್। ನಾನು ಇಲ್ಲಿ 3 ಸೀಟಿ ತೊಗೊಂಡಿರೋದಿದು, ತುಂಬ ಬಿಸಿ ಇದೆ, ಅದರಲ್ಲೇ ನಾನು ಬೇಗ ಮಾಡ್ತಾ ಇರೋದು। ಇನ್ನೂ ಈರುಳ್ಳಿ ಕಟ್ ಮಾಡಿಲ್ಲ, ಇದು ಕಟ್ ಮಾಡ್ತೀನಿ। ಇಲ್ಲಿ ನೋಡಿರಿ ನಾನು ಏನು ತೋರಿಸ್ತಾ ಇರೋದು ಅಂತ, ಹೆಸರು ಕಾಳು ಫ್ರೆಂಡ್ಸ್, ಮೊಳಕೆ ಕಾಳು। ಆಮೇಲೆ ಹೇಳ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ। ಇತ್ತಾಯ್ತಂದರೆ ನಾನು ಮಸಾಲೆನೂ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್। ಇಲ್ಲಿ ನೋಡಿರಿ ಆಲೂಗಡ್ಡೆ ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ, ಮತ್ತು ಈರುಳ್ಳಿನೂ ಇಷ್ಟು ಉದ್ದ ಕಟ್ ಮಾಡಿರೋದು, ತುಂಬ ಸಣ್ಣದಾಗಿ ಕಟ್ ಮಾಡಿರೋದೀನಿ, ಕೊತ್ತಂಬರಿನೂ ಕಟ್ ಮಾಡಿದ್ದೀನಿ, ಉಪ್ಪು ಜೀರಿಗೆ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ। ಬೇಕಾದರೆ ನೀವು ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ನಾನು ಹಾಕಿಲ್ಲ ಇದರಲ್ಲಿ ಹಸಿಮೆಣಸಿನ್ಕಾಯಿ, ನಾನು ಖಾರದ ಪುಡಿನೂ ಹಾಕಿಲ್ಲ ಫ್ರೆಂಡ್, ಬೇಕಾದರೆ ನೀವು ಹಾಕ್ಬೋದು, ನಾನು ಇದು ಕರಿಮೆಣಸಿನ ಪುಡಿ ಹಾಕಿರೋದು ಫ್ರೆಂಡ್ಸ್ ಇದು। ಈಗ ತುಂಬ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು, ಇದು ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಆಲೂಗಡ್ಡೆದಲ್ಲಿ। ಇಲ್ಲಿ ನೋಡಿರಿ ಚೆನ್ನಾಗಿ ಮಿಕ್ಸ್ ಆಯಿತು, ಈಗ ನಾನು ಪರೋಟ ರೆಡಿ ಮಾಡ್ತೀನಿ ಫ್ರೆಂಡ್ಸ್। ಇದೊಂದು ಸ್ವಲ್ಪ ಈರುಳ್ಳಿ ದಪ್ಪ ಆಯಿತು, ಅದಕ್ಕೆ ನಾನು ತೆಗಿತಾ ಇದ್ದೀನಿ, ಪರೋಟ ಲಟ್ಟಿಸಿದಾಗ ಅದು ಒಡೆದೋಗುತ್ತೆ ಅಂತ, ಆದ್ರೆ ಹೆಂಗೆ ಮಾಡಿದ್ರು ಪರೋಟ ಹಾಗೆ ಬರುತ್ತೆ ಫ್ರೆಂಡ್। ನೋಡಿರಿ ನಿಮಗೆ ತೋರಿಸ್ತೀನಿ, ಈಗ ರೆಡಿ ಆಯಿತು ಇದು ಮಿಶ್ರಣ ಆಲೂಗಡ್ಡೆದು। ಇಲ್ಲೆಲ್ಲ ಒಂದು ಸ್ವಲ್ಪ ಹಿಟ್ಟು ತಗೋತಾ ಇದ್ದೀನಿ ನಾನು, ಇಲ್ಲಿ ತವಾನು ಇಟ್ಟಿದ್ದೀನಿ ಗ್ಯಾಸ್ ಮೇಲೆ, ಈಗ ಬೇಗ ಲಟ್ಟಿಸ್ತೀನಿ ಫ್ರೆಂಡ್, ಯಾಕಂದರೆ ನಮ್ಮ ಕಾಮ್ರಾನಿಗೆ ಟೈಮ್ ಆಗ್ತಾಯಿದೆ, ಸ್ಪೆಷಲ್ ಕ್ಲಾಸ್ ಇದೆ ಅಂತೆ ಫ್ರೆಂಡ್ಸ್, ಅವನಿಗೆ 8:30ಗೆ ಹೋಗ್ತಾನೀಗ, ಅದಕ್ಕೆ ಅವನಿಗೆ 1-2 ಮಾಡಿಕೊಡ್ತೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ ಹೆಂಗೆ ಮಾಡಿದ್ದು ನಾನು ಅಂತ। ನೀವು ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಳಿ, ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್। ನಮ್ಮ ಮನೇಲಿ ಖಾಲಿ ಆಗಿದೆ, ತರಬೇಕು ಅಂತ ಹೇಳ್ತಾ ಇರ್ತೀನಿ, ಆದರೆ ನೋಡಬೇಕಲ್ಲ ಮನೆಯದು ಬಜೆಟ್ಟು, ಅದು ಯಾವಾಗ ಬರುತ್ತೆ ನೋಡೋಣ ತರ್ತೀನಿ। ನೋಡಿರಿ ಒಂದು ಪರೋಟ ರೆಡಿ ಆಯಿತು, ಈಗ ಇದು ಸೆಕೆಂಡ್ ಪರೋಟ ರೆಡಿ ಆಗ್ತಾಯಿದೆ ಫ್ರೆಂಡ್, ಇನ್ನೂ ಒಂದು ಲಟ್ಟಿಸಿದ್ದೀನಿ ಅಲ್ಲಿ। ಇಲ್ಲಿ ನೋಡಿರಿ ಇದು ನನ್ನ ಚಮಚ ಒಂದು ಚಮಚ ಅಷ್ಟೇ ಹಾಕ್ತಾ ಇರೋದು, ಜಾಸ್ತಿ ಹಾಕ್ತಾಯಿಲ್ಲ,
ಯಾಕಂದರೆ ಈ ಥರ ಸೈಡಾಗಿ ಇದು ಪೂರ್ತಿ ಹೊಡೆದು ಹೋಗಿಬಿಡುತ್ತೆ, ಮಸಾಲೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಅದಕ್ಕೆ ಒಂದೇ ಒಂದು ಚಮಚ ಹಾಕ್ತಾಯಿರೋದು ನಾನು. ಪರೋಟೆ ರೆಡಿ ಆಗ್ತಾಯಿದೆ. ಈಗ ಫೋನ್ ನಾನು ಟ್ರೈಪಾಡ್ನಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಹೆಂಗೆ ಮಾಡ್ತಾಯಿದ್ದೀನಿ ನೋಡಿರಿ. ನಾನು ಒಂದು ಸ್ವಲ್ಪ ಹಿಟ್ಟು ತೊಗೊಂಡೆ, ಒಂದು ಸ್ವಲ್ಪ ಲಟ್ಟಿಸ್ತಾ ಇದ್ದೀನಿ ಸಣ್ಣದಾಗಿ ರೊಟ್ಟಿ ಚಪಾತಿ. ಆಮೇಲೆ ಒಂದು ಸ್ಪೂನ್ ಅದರಲ್ಲಿ ಹಾಕ್ತೀನಿ. ಹಾಕಿ ಚೆನ್ನಾಗಿ ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್, ಒಂದೇ ಸ್ಪೂನು. ಜೊತೆ ನಾನು ಪರೋಟನೂ ನೋಡ್ತಾ ಇರೋದು ತವೆ ಮೇಲೆ ಇದೆಯಲ್ಲ, ಅದಕ್ಕೆ ಸೀದೋಗುತ್ತೆ ಅಂತ. ಇಲ್ಲಿ ನೋಡಿರಿ ಈ ಥರದ್ದು. ನೀವು ಇದು ಮಿಕ್ಕಿರೋದು ಹಿಟ್ಟು ತೆಗಿಬೋದು, ಇಲ್ಲಾಂದರೆ ಇಲ್ಲ. ನಾನು ಹಾಗೆ ಹಾಕ್ತೀನಿ ಫ್ರೆಂಡ್ಸ್. ನೋಡಿರಿ ನಿಧಾನವಾಗಿ ಲಟ್ಟಿಸ್ಬೇಕಿದು, ಇಲ್ಲಾಂದರೆ ಹೊಡೆದು ಹೋಗಿಬಿಡುತ್ತೆ ಅದು. ಪೂರ್ತಿ ಮಿಕ್ಸ್ಚರ್ ಹೊರಗಡೆ ಬಂದುಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ನಿಧಾನವಾಗಿ ಲಟ್ಟಿಸ್ಬೇಕಿದು. ನಾನು ವಿಡಿಯೋ ಸಮೇತನೇ ಮಾತಾಡಬೇಕು ಅಂತ ಇರ್ತೀನಿ ಫ್ರೆಂಡ್. ಯಾಕಂದರೆ ನಮ್ಮ ಮನೇಲಿ ಮಕ್ಕಳು ಇರ್ತಾರೆ, ನಮ್ಮ ಯಜಮಾನರು ಇರ್ತಾರೆ. ಮಕ್ಕಳು ಇಬ್ಬರು ಜಗಳ ಮಾಡ್ತಾರೆ, ಅದು ಒಂದು ಸೌಂಡ್ ಬರುತ್ತೆ. ಆಮೇಲೆ ಟಿ ವಿ ಹಾಕ್ಕೊಳ್ತಾರೆ, ಅದೊಂದು ಸೌಂಡ್ ಬರುತ್ತೆ. ಅಕ್ಕಪಕ್ಕದ ಜನದ ಸೌಂಡ್ ಬರುತ್ತೆ, ಏನಾದರೂ ಒಂದು ಸೌಂಡ್ ಬರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಜಾಸ್ತಿ ವಿಡಿಯೋದಲ್ಲಿ ಮಾತಾಡಲ್ಲ, ನಾನು ವಾಯ್ಸ್ ರೆಕಾರ್ಡಿಂಗ್ ಮಾಡೋದು ಫ್ರೆಂಡ್ಸ್. ಇಲ್ಲಿ ನೋಡಿರಿ, ನಾನು ಅಲ್ಲೂ ನೋಡ್ತಾಯಿದ್ದೀನಿ, ಇಲ್ಲೂ ನೋಡ್ತಾಯಿದ್ದೀನಿ. ತವೆ ಮೇಲೆ ಇದೆಯಲ್ಲ, ಅದು ಸೀದು ಹೋಗಬಾರ್ದು ಅಂತ ಪರೋಟೆ ನೋಡ್ತಾ ಇರೋದು. ಇಲ್ಲಿ ನೋಡಿರಿ ಲೆಟಸ್ ಆಯಿತು, ಇದು ರೆಡಿ. ಇದು ಪರೋಟ ಅಂದರೆ ಸಣ್ಣದಾಗೆ ಇರಬೇಕು ಫ್ರೆಂಡ್, ಜಾಸ್ತಿ ದೊಡ್ಡದು ಇರಬಾರ್ದು. ಆವಾಗಲೇ ಇದು ಮಜಾ ಬರೋದು ತಿನ್ನೋಕ್ಕೆ. ನಾನು ಇನ್ನೊಂದು ಮೆಥಡ್ ನಿಮಗೆ ತೋರಿಸ್ಕೊಡ್ತೀನಿ ಆಮೇಲೆ ಲಾಸ್ಟಿಗೆ. ನೋಡಿರಿ ಇಲ್ಲಿ ಅದೊಂದು ಪರೋಟ ಆಯಿತು. ಈಗ ಇನ್ನೊಂದು ಮಾಡ್ತಾ ಇರೋದು ನಾನು. ಇದನ್ನು ಒಂದು ಸ್ವಲ್ಪ ಲಟ್ಟಿಸಿದೆ ಹಿಟ್ಟು. ಆಮೇಲೆ ಇದರಲ್ಲೂ ಒಂದು ಚಮಚ ಹಾಕ್ತಾಯಿದ್ದೀನಿ. ಕೈಯಿಂದನೂ ಹಾಕ್ಬೋದು ಫ್ರೆಂಡ್ಸ್, ನನ್ನ ಚಮಚದಿಂದ ಹಾಕ್ತಾ ಇರೋದು. ಇದು ನಾನು ಮಿಕ್ಕಿದ್ದು ಹಿಟ್ಟು ತೆಗಿತೀನಿ ಫ್ರೆಂಡ್ಸ್. ಇದು ನೋಡಿ ಈ ಥರ ಮಾಡಬೇಕು. ತುಂಬ ಈಸಿ ಇರುತ್ತೆ ಮಾಡೋದು, ಆದರೆ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಮಕ್ಕಳಿಗೋಸ್ಕರನೇ ಮಾಡೋದು ಫ್ರೆಂಡ್ಸ್. ನಮ್ಮ ಯಜಮಾನ್ರು ತಿಂತಾರೆ ಖುಷಿಪಟ್ಟು. ಆಮೇಲೆ ಮಕ್ಕಳು ಜಾಸ್ತಿ ಖುಷಿ ಪಡ್ತಾರೆ. ಇದೆಲ್ಲ ಈ ಥರ ವೆರೈಟಿ ಅಡುಗೆ ಮಾಡಿದರೆ, ವೆರೈಟಿ ನಾಷ್ಟ ಮಾಡಿದರೆ ತುಂಬ ಖುಷಿ ಆಗ್ತಾರೆ ಅವರು. ಇದು ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಅಷ್ಟೇ ಟೈಮ್ ತೊಗೊಳತ್ತೆ ಮಾಡೋಕ್ಕೆ. ಆದರೆ ಅವ್ರದ್ದು ಖುಷಿ ಇರುತ್ತಲ್ಲ ನೋಡೋಕ್ಕೆ, ತುಂಬ ನನಗೆ ಖುಷಿ ಆಗುತ್ತೆ, ತಿಂತಾರಲ್ಲ ಖುಷಿಪಟ್ಟು ಅಂತ. ಅದಕ್ಕೆ ನಾನು ಮಾಡ್ತಾಯಿರ್ತೀನಿ. ನನ್ನ ವೀಡಿಯೋದಲ್ಲಿ ನಿಮಗೆ ಐಡಿಯಾನೂ ಸಿಗುತ್ತೆ ಫ್ರೆಂಡ್. ನೋಡಿದ್ರೆ ದಿನ ಒಂದೊಂದು ರೆಸಿಪಿ ಸಿಗತ್ತೆ ನಿಮಗೆ. ಇಲ್ಲಾಂದರೆ ಸಾರು ಸಿಗತ್ತೆ, ಸಾರು ಏನು ಮಾಡೋದು ಅಂತ. ಆಮೇಲೆ ಇಲ್ಲಾಂದರೆ ನಾಷ್ಟ ಮಕ್ಕಳಿಗೆ ಟಿಫನಿಗೆ ಬೇರೆ ವೆರೈಟಿ ಬೇಕಲ್ಲ, ಕಟ್ಟಿದ್ದು ತಗೊಂಡು ಹೋಗೋಕ್ಕೆ. ಅವರು ಖುಷಿ ಪಡ್ತಾರೆ. ಮತ್ತು ನನ್ನ ಮಕ್ಕಳು ಬಂದು ಹೇಳ್ತಾರೆ, ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರಂತೆ ನೀವು. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಅವ್ರ ಅಮ್ಮ ಅಂದಿರು ಆ ಥರ ಮಾಡಲ್ಲ, ಬರೀ ದೋಸೆ ಇಡ್ಲಿ ಅದೇ ಮಾಡೋದು, ಚಿತ್ರಾನ್ನ ಇಲ್ಲಾಂದರೆ ಸಾರು ಮತ್ತು ಅನ್ನ ಟಿಫನಿಗೆ ಹಾಕ್ಕೊಡ್ತಾರೆ. ನೀವು ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಖುಷಿ ಪಡ್ತಾರೆ ಫ್ರೆಂಡ್. ಅದು ನೋಡಿದರೆ ನನಗೆ ಖುಷಿಯಾಗತ್ತೆ. ಅದಕ್ಕೆ ನಾನು ಈ ಥರ ಬೇರೆ ಇದು ನಾಷ್ಟ ಮಾಡ್ತಾಯಿರ್ತೀನಿ ನಾನು. ನೋಡಿರಿ ಇದು ಶೇಪ್ ಇಲ್ಲ ಫ್ರೆಂಡ್, ಶೇಪ್ ಲೆಸ್ ಆಗಿದೆ. ಇದು ರೌಂಡ್ ಶೇಪ್ ಬಂದಿಲ್ಲ. ಇದು ಮಿಕ್ಕಿದೆಲ್ಲ ತೆಗಿತಾ ಇರೋದು ಸೈಡ್ನಿಂದ ಬರ್ತಾ ಇದೆಯಲ್ಲ, ಇದು ಆಲೂಗಡ್ಡೆದು ಮಿಕ್ಸ್ಚರು, ಅದಕ್ಕೆ ತೆಗಿತಾ ಇದ್ದೀನಿ ನಾನು. ನಿಮಗೆ ಪರೋಟ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಉಪ್ತಾ ಇದೆ ಒಂದು ಸ್ವಲ್ಪ. ಈಗ ರೆಡಿ ಆಗ್ತಾಯಿದೆ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಹೆಂಗೆ ಮಾಡಿದ್ರೂ ಹಿಂಗೆ ಹೊಡೆದು ಹೋಗುತ್ತೆ ಪರೋಟ. ಆದರೆ ಏನು ಚಿಂತೆ ಇಲ್ಲ, ಆಲೂಗಡ್ಡೆ ಇರುತ್ತೆ ಅದರಲ್ಲೇ, ಟೇಸ್ಟೂ ಇರುತ್ತೆ ಫ್ರೆಂಡ್. ತುಪ್ಪ ಮತ್ತು ಬೆಣ್ಣೆ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆದರೆ ಮನೇಲಿ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಎಣ್ಣೆ ಹಚ್ತಾ ಇದ್ದೀನಿ. ಇಲ್ಲಿ ನೋಡಿರಿ ಪರೋಟೆ ರೆಡಿ ಆಯ್ತು. ಈಗ ಇಷ್ಟು ಪರೋಟೆ ರೆಡಿ ಆಯಿತು. ಈಗ ಕಾಮ್ರಾನಿಗೆ ಕೊಡ್ತಾ ಇದ್ದೀನಿ. ಜೊತೆಗೆ ಏನು ಬೇಕು ಅಂತ ಕೇಳ್ತಾ ಇರೋದು. ಅವನು ಹೇಳ್ತಾ ಇದ್ದಾನೆ ಏನು ಬೇಡ ಹಾಗೆ ಕಟ್ರಿ ಅಂತ. ನಾನು ಕೆಚಪ್ ಹಾಕ್ತೀನಿ ಅಂತ ಇದ್ದೀನಿ, ಆದರೂ ಬೇಡ ನನಗೆ ಕೆಚಪ್ ಹಾಗೆ ತಿಂತೀನಿ, ಹಾಕ್ರಿ ನೀವು ಅಂತ ಇರೋದವನು. ಆಯಿತು ಟಿಫನ್ ಕಾಮ್ರಾನಿಂದು.
ಈಗ ಜವೇರಿಯಾಗೆ ಜಡೆ ಹಾಗೆ ಇಲ್ಲಿ ನೋಡ್ರಿ ಹಿಟ್ಟು ಖಾಲಿ ಆಯಿತು. ಹಿಟ್ಟು ಒಂದು ರೆಡಿ ಮಾಡಬೇಕು. ಅಷ್ಟು ಹಿಟ್ಟು ರೆಡಿ ಮಾಡಿದ್ದೆ, ನಾನು ಕಲಸಿದ್ದೆ. ಹಿಟ್ಟು ಖಾಲಿ ಆಯ್ತು ಪೂರ್ತಿ. ಇದೊಂದು ಸ್ವಲ್ಪ ಮಿಕ್ಸ್ಚರ್ ಇದೆ. ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಇದರಲ್ಲೇ ನಾನು ಇದೊಂದು ಈಸಿ ಮೆಥಡ್ ಫ್ರೆಂಡ್ಸ್. ಆಲೂ ಪರೋಟ ಇಲ್ಲಾಂದರೆ ಗೋಬಿ ಪರೋಟ, ಯಾವ್ದು ಪರೋಟದ ಆದ್ರೂ ಈ ಥರ ಮಾಡ್ಬೋದು. ಇಲ್ಲಿ ನಾನು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡೂ ಇದರಲ್ಲೇ ಹಾಕ್ತಾಯಿದ್ದೀನಿ. ನೀವು ಆಲೂಗಡ್ಡೆ ಮಿಕ್ಸ್ಚರ್ ಈ ಥರ ರೆಡಿ ಮಾಡಿ ಅದರಲ್ಲೇ ಹಿಟ್ಟು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಹಿಟ್ಟಿನಲ್ಲಿ ಕಲಿಸ್ಬೋದು ಫ್ರೆಂಡ್. ಅದನ್ನು ತುಂಬ ಸೇಮ್ ಟೇಸ್ಟ್ ಕೊಡುತ್ತೆ. ತುಂಬ ಈಸಿನೂ ಇದು ಮಾಡೋದು. ನಾನು ಗೋಬಿ ಪರೋಟನೂ ಹೀಗೆ ಮಾಡ್ತೀನಿ ಜಾಸ್ತಿ. ನೋಡಿರಿ, ಈಗ ನಾನು ಇದರಲ್ಲಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೀನಿ. ನಾನು ಸ್ವಲ್ಪನೇ ಹಾಕೋದು ಫ್ರೆಂಡ್, ಹಿಟ್ಟಿಗೆ ಎಷ್ಟು ಬೇಕು ಅಷ್ಟು. ಇದು ಮಸಾಲೆಯಲ್ಲಿ ಉಪ್ಪು ಇದೆ, ಆದ್ರೂ ನಾನು ಹಿಟ್ಟಿನಲ್ಲಿ ಹಾಕ್ತಾಯಿರೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ಆಲೂಗಡ್ಡೆ ಮತ್ತು ಹಿಟ್ಟು ಎಲ್ಲದು ಮಿಕ್ಸ್ ಮಾಡಿ ಹಿಟ್ಟು ಕಲಿಸ್ತೀನಿ ಫ್ರೆಂಡ್. ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ನೀರು ಹಿಡಿಯಲ್ಲ ಇದಕ್ಕೆ, ಸ್ವಲ್ಪ ನೀರಾದರೆ ಸಾಕು. ಇದು ರೆಡಿ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಯಜಮಾನರು ನಾಷ್ಟ ಮಾಡ್ತಾಯಿದ್ದಾರೆ ಫ್ರೆಂಡ್. ಏನೋ ಹೇಳಿದರು ಆವಾಗಲೇ, ಅದಕ್ಕೆ ಅವರಿಗೆ ಉತ್ತರ ಕೊಟ್ಟೆ. ನಾನು ಹೇಳಿದೆ ಹಿಂಗಲ್ಲ ಹಾಗೆ ಅಂತ. ಇಲ್ಲಿ ನೋಡಿರಿ, ನಮ್ಮದು ಆಲೂ ಪರೋಟದು ಮಿಕ್ಸ್ಚರ್ ರೆಡಿ ಆಯಿತು, ಹಿಟ್ಟು ರೆಡಿ ಆಯಿತು ಫ್ರೆಂಡ್. ಇದಕ್ಕೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಡ್ತೀನಿ ಹಿಟ್ಟಿನಲ್ಲಿ. ಇದು ಎಣ್ಣೆ ಹಾಕಿದರೆ ಒಂದು ಸ್ವಲ್ಪ ಸ್ಮೂತಾಗಿ ಬರುತ್ತೆ ಹಿಟ್ಟು. ಈಗ ಇದರಲ್ಲಿ ಒಂದು 4 ಪರೋಟ ಬರುತ್ತೆ ಫ್ರೆಂಡ್ಸ್, ಅಷ್ಟೇ, ಜಾಸ್ತಿ ಬರಲ್ಲ. ಒಂದು ಸ್ವಲ್ಪ ದಪ್ಪನೇ ಇರಬೇಕು ಫ್ರೆಂಡ್. ಇಲ್ಲಿ ನೋಡಿರಿ, ಹಿಟ್ಟಿಗೆ ಒಂದು ಸ್ವಲ್ಪ ಇದು ಪೇಡೆ ಮಾಡ್ಕೊಳ್ತಾ ಇರೋದು, ಒಣ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಕೈಯಲ್ಲಿ ಅಂಟಿಸ್ತಾ ಇದೆ ಅದು ಹಿಟ್ಟು. ಅದಕ್ಕೆ ನಾನು ಒಂದು ಸ್ವಲ್ಪ ಹಾಕಿದೆ ಒಣ ಹಿಟ್ಟು. ಇಲ್ಲಿ ನೋಡಿರಿ, ಈರುಳ್ಳಿ, ಕೊತ್ತಂಬರಿ ಇದೆಲ್ಲ ಇದೆ ಇದರಲ್ಲೇ ಮಸಾಲೆ. ಇದರಲ್ಲಿ ಬೇಕಾದರೆ ನೀವು ಇದ್ರ ಜೊತೆ ನೀವು ಬೇಕಾದರೆ ಕೊಬ್ಬರಿ ಚಟ್ನಿನೂ ಮಾಡಿ ತಿನ್ಬೋದು, ಇಲ್ಲಾಂದರೆ ಉರಿಗಡಲೆ ಚಟ್ನಿನೂ ಮಾಡ್ಬೋದು, ಇಲ್ಲಾಂದರೆ ಟೊಮ್ಯಾಟೊ ಚಟ್ನಿನೂ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿರಿ, ನೆಟ್ಟನ್ಗೆ ಎಷ್ಟು ಗಲೀಜಾಗಿದೆ ಅಂತ. ಹೆಂಗೆ ಮಾಡಿದ್ರೂ ಆಗತ್ತೆ ಫ್ರೆಂಡ್ ಇದು. ಆಮೇಲೆ ಕ್ಲೀನ್ ಮಾಡ್ಬೋದು. ಇಲ್ಲಿ ನೋಡಿರಿ, ಒಂದು ಸ್ವಲ್ಪ ದಪ್ಪನೇ ಇರಬೇಕು. ಇದು ತುಂಬ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್, ಇದು ಆಲೂ ಪರೋಟ. ನೀವು ಒಂದು ಸಲ ಟ್ರೈ ಮಾಡಿರಿ. 2 ತರಹ ನಿಮಗೆ ತೋರಿಸಿದ್ದೀನಿ ಹೆಂಗೆ ಮಾಡೋದು ಆಲೂ ಪರೋಟ ಈಸಿಯಾಗಿ ಅಂತ. ನೀವು ಒಂದು ಸಲ ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿರಿ ನಿಮಗೆ ಹೆಂಗೆ ಅನಿಸ್ತಾ ಇದೆ ನನ್ನ ರೆಸಿಪಿ. ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ ಫ್ರೆಂಡ್ಸ್, ಮತ್ತು ಶೇರ್ ಮಾಡಿರಿ ಫ್ರೆಂಡ್ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡಿಗೆ. ನೋಡಿರಿ, ನಮ್ಮ ಪರೋಟ ರೆಡಿ ಆಯಿತು. ನಿನ್ನೆ ನಾನು ಹೆಸರು ಕಾಳು ನೆನ್ಸಕ್ಕೆ ಹಾಕಿದೆ ಅಲ್ಲ ಫ್ರೆಂಡ್ಸ್. ರಾತ್ರಿ ಏನು ಮಾಡಿದೆ, ನಾನು ನೀರೆಲ್ಲ ತೆಗ್ದು ಹಳೆ ಬಟ್ಟೆ ಇತ್ತು, ಕಾಟನ್ದು ಬನೀನ್ ಫ್ರೆಂಡ್ಸ್. ಇದು ನನ್ನ ಮಗನಿಂದು, ಅದರಲ್ಲೇ ಹಾಕಿದ್ದೀನಿ. ಇಲ್ಲಿ ನೋಡಿರಿ, ಎಷ್ಟು ಚೆನ್ನಾಗಿ ಬಂದಿದೆ, ಸ್ಪ್ರೌಟ್ ಬಂದಿದೆ ಫ್ರೆಂಡ್ಸ್. ನೋಡಿ, ಇನ್ನೂ ಒಂದು ದಿನ ಇಟ್ಟರೆ ಹೀಗೆ ತುಂಬ ಚೆನ್ನಾಗಿ ಬರುತ್ತೆ. ಉದ್ದದ್ದು ಮೊಳಕೆಗಳು ಈ ಥರ ನೋಡಿರಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದು ನಾನು ಬೆಳಗ್ಗೆ ತಿಂದು ಹೋಗ್ರಿ ಅಂತ ಹೇಳಿದೆ ಮಕ್ಕಳಿಗೆ, ಹ್ಞೂ ಅಂತ. ಇಲ್ಲಿ ಕಟೋರಿಯಲ್ಲಿ, ಒಂದು ಕಟೋರಿಯಲ್ಲಿ ತೆಗ್ದಿದ್ರು. ಕಾಮ್ರನ್ ತಿಂದಿದ್ದಾನೆ, ಜವೇರಿಯ ತಿಂದಿಲ್ಲ. ಆದರೆ ಮಿಕ್ಕಿತ್ತಲ್ಲ, ಬೆಳಗ್ಗೆ ತೋರಿಸಿದ್ದೆ ನಾನು ನಿಮಗೆ, ಅದು ನಾನು ತಿಂದೆ ಫ್ರೆಂಡ್ಸ್. ಕೂದಲು ಉದುರ್ತಾ ಇದೆ, ಅದಕ್ಕೆ ನಾನು ತಿಂತಾ ಇರೋದು. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇದು ಪೂರ್ತಿ ಖಾಲಿ ಆದರೆ ಮತ್ತೆ ಹಾಕ್ತೀನಿ ಫ್ರೆಂಡ್ಸ್, ಈ ಥರನೇ ಮೊಳಕೆ ಆಗೋಕ್ಕೆ. ಇಲ್ಲಿ ನೋಡಿರಿ, ಮತ್ತು ಈ ಥರನೇ ಇಟ್ಬಿಡ್ತೀನಿ ಇವತ್ತೊಂದು ದಿವಸ. ನಾಳೆ ತೋರಿಸ್ತೀನಿ ಫ್ರೆಂಡ್ ನಿಮಗೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್, ಮತ್ತು ಕಮೆಂಟ್ ಮಾಡಿರಿ ಫ್ರೆಂಡ್ಸ್.